ಹೇಳಿದಂಗೆ ಮಾಡಿ ನಾವು ಮಾಡಿದ್ದೀರಾ? ಇಲ್ಲೇ ನಿಮ್ಮ ಹೇಳಿದ ಕಂಬ ತೀರಿದ್ರಿ ಎಲ್ಲ ಕಲ್ ತೆಗೆದು ಎಲ್ಲ ಹಿಂಗಾಯ್ತು. ಇದು ಓಕೆ. ಇದೇನಾಗಿತ್ತು ರೀ ಇದಕ್ಕಿಂತ ಹೈಟ್ ಮಾಡ್ಬೇಕಲ್ಲ ಕಂಪ್ಲೀಟ್ ಮಣ್ಣು. ಅದ ರೀ ಸರ್. ಈಗ ನೀವು ಇದು ನೀವು ಏನಂದ್ರಿ ಇದು ಯಾವ ಹೇಳಿದ್ರು? ಯರಗಟ್ಟಿ. ಯರಗಟ್ಟಿ ಯಾವ ತಾಲೂಕು? ಯರಗಟ್ಟಿ ತಾಲೂಕು. ಯರಗಟ್ಟಿ ತಾಲೂಕು, ಬೆಳಗಾವಿ ಜಿಲ್ಲೆ ಅಲ್ವಾ? ಸರಿ, ಸೆಕೆಂಡ್ ವಿಸಿಟ್ ಅಲ್ವಾ ಇದು? ಸೆಕೆಂಡ್ ವಿಸಿಟ್. ಓಕೆ. ನಿಮ್ಗೆಲ್ಲ ಹೇಳಿದ್ನಲ್ಲ, ಏನ್ ಅನಿಸ್ತು ನಿಮಗೆ? ಅನಿಸ್ತೈತಿ, ಬರೋಬ್ಬರಿ ಅನಿಸ್ತೈತಿ ಈಗ. ಬರೋಬ್ಬರಿ ಅಲ್ವಾ? ಓಕೆ. ಈಗ ಇದನ್ನ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ತೀರಂತ ಈ ಸೈಟ್ ಏನಿದೆಯೋ ಈ ಸೈಟು ಒಬ್ಬ ರಿಸೀವ್ ಮಾಡ್ಕೊಂಬಿಡಿ. ಈಗ ಕೆಸರಲ್ಲಿ ಐತ್ರಿ ಮಾಡ್ಕೊಳ್ಳಿ. ಈಗ ಇಲ್ಲಿ ರೋಡ್ ಹಿಡ್ಕೊಂಡ್ರಿ 10 ಗುಂಟೆ ಕೆಸರಲ್ಲಿ ಐತಿ. ಅವ್ರ ಹೆಸರು ಮಾಡ್ಕೊಳ್ಳಿ. ಮಾಡೀನಿ ಸರ್. ಒಂದು ಇದೆಲ್ಲ ಒಂದೇ ಲೆವೆಲ್ ಇದೆ. ಎಷ್ಟು ಗೊತ್ತಾ? ಒಂದು 2 ಫೀಟ್ ಹೈಟ್ ಮಾಡಿ ಕಂಪ್ಲೀಟ್ ಸರ್. ಈಗ ನೀವು ಬರೋ ಮಟ್ಟ ನೋಡಕಂತಿಲ್ಲ, ಪೆಂಡಿಂಗ್ ಇಟ್ಟಿದೆ. ನೀವು ಬಂದ್ ಏನ್ ಹೇಳ್ತಿರಲ್ಲ ಅದ್ರ ಮೇಲೆ ಮುಂದ್ ಮಾಡಕಂತ. ಅಂದ್ರೆ ನೀವೇನ್ ಫಸ್ಟ್ ಮಾಡಿ ಬಂದಾಗ ರೋಡ್ ಲೆವೆಲ್ ಮಾಡ್ಕೋ, ನಾ ಬಂದ್ ಹೇಳ್ತೀನಿ, ಆಮೇಲೆ ನೀವು ಮುಂದ್ ಮಾಡಂತ. ಇಲ್ಲೊಂದು ಟ್ಯಾಂಕ್ ಮಾಡಂತಿದ್ರಿ, ಇಲ್ಲೊಂದು ಟ್ಯಾಂಕ್ ಮಾಡಿದೆ. ಇದೆಲ್ಲ ತೆಗೀರಿ, ಇದನ್ನ ಇವೆಲ್ಲ ಕಿತ್ತಾಕಿ ಇಲ್ಲ ಅವ್ ಮುಚ್ಚಕೋರಲ್ಲೇ. ಅವೆಲ್ಲ ಮುಚ್ಚಿಬಿಡಿ, ಅಲ್ಲೇ ಮುಚ್ತಾರೆ. ಸರಿನಾ? ಏನಮ್ಮ ಚೆನ್ನಾಗಿದ್ರಮ್ಮ? ಅಯ್ಯೋ ಬಾಳ ಸಾಯ್ತಲ್ಲ ನೋಡಿ, ಸಂಬಂಧಗಳನ್ನ ಹೆಂಗಿರ್ತವೆ ಅಲ್ವಾ? ನೋಡಿ, ಒಳ್ಳೇದಾಗ್ಲಮ್ಮ, ದೇವ್ರು ಒಳ್ಳೇದ್ ಮಾಡ್ಲಿ. ಅದಕ್ಕಾಗಿ ಒಂದ್ ನೀವು ಕ್ಯಾಚ್ ಕೊಟ್ರ ಅಂದ್ರೆ ಇಲ್ಲಿಲ್ರಿ, ಅದು ತಗ್ಗಿಲ್ರಿ. ಅದು ಏನಾಗಿದ್ರೆ ಅಲ್ಲಿ ಸಂಡಾಸ್ ಟ್ಯಾಂಕ್ ಮಾಡೋಕತ್ ಮಾಡಿದೆ. ನೀವ್ ಎಲ್ಲಿ ಹೇಳ್ತೀರ ನೋಡ್ಕೊಂಡ್ ಪೆಂಡಿಂಗ್ ಇಟ್ಟೆ ಹಂಗೆ. ಬಾಳ ಬನ್ನಿ, ಆ ಟ್ಯಾಂಕ್ ಮಾಡಿ ಮುಚ್ಚಿಬಿಡ್ರಿ ಅದನ್ನ. ಅದೇ ಸರಿ ಅಲ್ವಾ? ವಾಯು ದಿಕ್ಕಿ ಮಾಡ್ಬಾರ್ದ್ರಿ ನೀವು. ನಾವು ಬಂದ್ ಹೇಳೋ ಮಟ್ಟ ಮಾಡ್ಬಾರ್ದು ಅಂತಿದ್ರಿ. ಅದಕ್ಕಾಗಿ ನಷ್ಟ ಇಲ್ಲಿ ದತ್ತ ಓಪನ್ ಮಾಡಿಸಿದೆ. ಇಲ್ಲಿ ಮಾಡಿ, ಇಲ್ಲಿ ಮಾಡಬೇಡಿ, ಮತ್ತೆ ಇಲ್ಲಿ ಮಾಡಿ. ಇಲ್ಲಿ ಬೇಡ ಸರ, ಇಲ್ಲಿ ಬೇಡ, ನಡು ಮಧ್ಯೆ ಇಷ್ಟೇ. ಮುಂದಕ್ಕೆ ಹೋಗೋದು ಬೇಡ. ಬೇಡ. ಸರಿನಾ? ಓಕೆ. ತಿರುಗಿ ಮತ್ತೆ ಅಲ್ಲಿ ಆ ಮೂಲೆ ಮಾಡ್ಬೇಕು. ಸರಿನಾ? 2 ಫೀಟ್ ಹೈಟ್ ಮಾಡ್ಬಿಟ್ಟು ಕ್ಲೀನ್ ಆಗಿ ನೀರು ಹೋಗ್ಬಿಡಿ. ಓಕೆ. ಸರಿನಾ? ಓಕೆ. ಇದು ಹೈಟ್ ಏಟ್ ಮಾಡ್ತಾರೆ 2 ಫೀಟ್ ಹೈಟ್. ನೀವು ಚೆನ್ನಾಗಿದ್ರಲ್ಲ. ಅದಕ್ಕಾಗಿ ನೀವು ನನ್ನ ಕಳ್ಸ್ಕೊಂಡ್ ಮುಂದೆ ಇದು ಏನ್ ಮಾಡ್ತೀರ ಅಂದ್ರೆ, ನೀವೇನು ಆರ್ಸಿ ಕಟ್ತೀರ, ಏನ್ ಕಟ್ತೀರ? ನೀವ್ ಹೆಂಗ್ ಅಂತೀರ ಅಲ್ಲ, ನಿಮ್ಮ ಅನುಕೂಲ ಅದು. ಈಗ ನಾವು ಒಂದು ರೂಮು, ಒಂದು ಹಾಲು, ಒಂದು ಬೆಡ್ರೂಮ್ ಅಷ್ಟೇ ಮಾಡ್ಬೇಕಂತ ವಿಚಾರ ಐತೆ. ಅದನ್ನೇನೈತಲ್ಲ ಅದ ಇಲ್ರಿ. 17-21 ಮಾಡ್ಕೊಳ್ತೀರಾ? 17-21 ಮಾಡ್ಕೊಳ್ಳಿ ಸಾಕು. ಓಕೆ. ಸರಿನಾ? ಅದಕ್ಕೆ ಸರ ಆಯದಕ್ಕೆ 3 ಹತ್ರ ನಾನು ಮಾಡ್ಕೊಡ್ತೀನಿ. 17-21 ಮಾಡ್ಕೊಡ್ತೇನೆ. ನನಗೆ ಟೋಟಲ್ ಸೈಟ್ ಇದು ಅಲ್ಲಿಂದ ಅಲ್ಲಿವರೆಗೂ. ಮಾನ್ಯ ಸರ್, ಒಂದ್ ನಿಮಿಷ. ಇಲ್ಲಿಂದ ಇಲ್ಲಿವರೆಗೂ ಸೈಟ್ ಏನಿದೆಯೋ ಈ ರೋಡ್ ಎಲ್ಲ ಬರೆದು ನನಗೆ ಒಂದು ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ಮಾಡಿ ನಿಮ್ಮ ಹೆಸರೆಲ್ಲ ಬರ್ದಾಕಿ ತಗಡಾಕು. ಇನ್ನೊಂದು 4-5 ಜನ ಮಣ್ಣು, ಒಂದು 7-8 ಕುರಿ ಮಣ್ಣು, ಅಲ್ಲಿ ಹೊಟ್ಟ ಕಣಿಕಿ ಇವ್ನು, ಇಲ್ಲಿ ಬಂದ ಕಾಳ ಕಡಿ ಇವ್ನು, ಅದೇನಾರ ಉದ್ದಾರ ಆಕತ್ತಾನೆ ಕೇಳಂತ ಇಷ್ಟ ಇಲ್ಲ. ಅದ್ ಯಾಕೆಂದ್ರೆ ಹೋಗ್ತಾ ಇಳಿದು ಹೋಗ್ತಾ ಇದ್ದ ನಾವು, ಹೋಗ್ತಾ ಇಳಿದು ಹೋಗ್ತಾ ಇಲ್ಲ ನಾವು ಅಲ್ವಾ? ಅಲ್ಲ, ದನ ಕುರಿ ಇದು ಮಾಡಿದ್ರೆ ಹೆಚ್ಚಾಗಲ್ಲ. ನಾನು ಹೇಳೋದು, ಇದು ಹಿಂಗಿಂಗ್ ಮಾಡೋ ಬದ್ಲು ಹಿಂಗಿಂಗ್ ಇರ್ಬೇಕಾಯ್ತು ಒಂದು ಶೆಡ್ ಸ್ವಲ್ಪ ಹಿಂದ್ಗಡೆ. ನೋಡ್ರಿ, ಬರ್ತಾ 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 ಹೈಟ್ ಆಗ್ಬಿಡ್ತಲ್ಲ ಕಂಪ್ಲೀಟ್. ತಲೆ ಮೇಲೆ ಬಂಡೆ ಹಾಕದಂಗ ಆಗ್ಬಿಡುತ್ತೆ. ಈಗ ಮಾಡು ಸರ್ ಅದನ್ನ ಏನು ಮಾಡ, ಆ ತೋಟ ಕೂಡ ಬೆಳೆಯಲ್ಲ. ತೋಟ ನಮ್ದಲ್ವಾ? ಆ ತೋಟ ಕೂಡ ಬೆಳೆಯಲ್ಲ ಅದು. ಅದೆಲ್ಲ ಒಂಥರ ಹೆಂಗಾಗುತ್ತೆ ಗೊತ್ತಾ? ಗಂಡಿ ನಾವೇನ್ ಕಟ್ಟಿದಂಗ ಆಗುತ್ತೆ, ಬಟ್ಟೆ ಕಟ್ಟಿದಂಗ ಆಗುತ್ತೆ, ಏನು ಕಾಣದಂಗೆ. ಅದನ್ನ ಹೆಂಗ್ ಮಾಡುತ್ತೆ? ಅದೆಲ್ಲ ಕ್ಲೀನ್ ಮಾಡ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಯಾವ್ದನ್ನ ಕ್ಲೀನ್ ಮಾಡ್ತಾರ? ಫುಲ್ ಕ್ಲೀನ್ ಮಾಡ್ಬಿಟ್ರೆ ಮನೆ ಟೋಟಲ್ ಎಲ್ಲ ನಾನು ಹೇಳೋದು. ಯಾವ್ದು ಹೈಟ್ ಮಾಡಕ್ ಅಲ್ಲಿಂದ ಮಾಡ್ಬೇಕಮ್ಮ, ಸಮಸ್ಯೆ ಆಗತ್ತೆ. ಅದಕ್ಕೋಸ್ಕರ ನಿಮ್ಮ ಸೈಟ್ ಎಲ್ಲಿದೆ? ನಿಮ್ಮ ಸೈಟ್ ಈಗ ನಿಮ್ಮ ಹೆಸರಿಗೆ ಮಾಡಿರೋ ಸೈಟ್ ಯಾವ್ದು? ಅದು ತೆಳಗಿಂದ್ರ ಅದು ಇದು ಇವ್ರ ಹೆಸರು ಮಾಡೋದು ಎಲ್ಲಿವರೆಗೂ ಮಾಡಿದಿರಿ? ತಿಂಗಳ ಮಾಡಿ ಸೈಟ್ ವರ್ಗು ಮಾಡಿಲ್ವ? ಇಲ್ಲ. ಮತ್ತೊಂದು ಕೆಲಸ ಮಾಡಿ, ಇದನ್ನೆಲ್ಲ ಕ್ಲೀನ್ ಆಗಿ ಇದ್ರಲ್ಲ ಹೈಟ್ ಮಾಡಿ, ಅದಕ್ಕಿಂತ ಹೈಟ್ ಆಗ್ಬಿಡ್ತಿದ್ವು ಅಲ್ವಾ? ಈಗ ನಾವೇನಂತೀವಿ, ಇಷ್ಟ ಇದ್ರಾಗ ದನ ಸದ್ದ, ಕುರಿ ಸದ್ದ ಹಿಂಗೆ ಮಾಡ್ಬೇಕಂತ ವಿಚಾರ ಮಾಡಿ. ಸದ್ಯಕ್ಕೆ ಏನು ಮಾಡಕ್ಕಾಗಲ್ಲ, ದಯವಿಟ್ಟು ಸುಮ್ಮನೆ ಬಿಡಿ. ಇದನ್ನ ಫಸ್ಟ್ ಇದು ಮಾಡ್ಕೊಳ್ಳಿ. ಇದೇನ್ ಮಾಡೋ ಕೆಲಸ ಆಗಲ್ಲ ಇದು ಸದ್ಯಕ್ಕೆ, ಕಳ್ಕೊಳ್ತಾರೆ ಸುಮ್ಮನೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ಇಮಿಡಿಯೇಟ್ ಆಗಿ ಮಾಡ್ಕೊಂಡ ಮೇಲೆ ದೇವ್ರ ದಾರಿ ಕೊಡ್ತಾರೆ. ಸರಿನಾ? ಓಕೆನಾ? ಈಗ ಏನು ಬಂಡವಾಳ ಹೋಗ್ಬೇಡ್ರಿ. ಬಂಡವಾಳ ಹಾಕಿದ್ರೆ ಮ್ಯಾಲ ಬರುತ್ತೆ. ಇದು ಕಟ್ಟಿದ ಮೇಲೆ ನಮ್ಗೊಂದು ಪ್ಲಾನ್ ಬರುತ್ತೆ, ನಿಮ್ಗೊಂದು ಪ್ಲಾನ್ ಬರ್ತದೆ, ಧೈರ್ಯ ಬರ್ತದೆ. ಅವತ್ತು ಗೋ ಹೆಡ್ ಅಂದ್ರೆ ಮಾಡಿ. ಈಕೆ ನಾನು ಈಗೇನು ಹೇಳಿದ್ರು ಅದು ಈಗ ಏನೂ ಮಾಡಬೇಡ, ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡಿ. ದುಡ್ಡು ಯಾಕೆ ಖರ್ಚು ಮಾಡ್ತೀರಿ? ನಿಮ್ಗೆ ಅದರಿಂದ ಒಳ್ಳೇದಾಗಬೇಕಲ್ವಾ? ಸುಮ್ ದುಡ್ಡು ಯಾಕೆ ಖರ್ಚು ಮಾಡೋದು? ಹಂಗಾಗಿ ನಾನು ಹೇಳೋದು, ಇಲ್ಲಿ ಫಸ್ಟ್ ಮನೆ, ಸೆಕೆಂಡ್ ಬೇರೆ. ಏನಂತ್ರಮ್ಮ? ಸರಿನಾ? ನೀವು RCC ಕಟ್ಕೊಂಡ್ರೆ ಫಸ್ಟ್ 17-21 ಕಟ್ಕೊಳ್ಳಿ. ಅದ್ರಾಗ ಏನಾಗ 17-20 ಅಂದ್ರಾಗ ಒಂದು ಬೆಡ್ರೂಮ್ ಅಲ್ವಾ? ಒಂದು ಕಿಚನ್, ಒಂದು ಬೆಡ್ರೂಮ್, ಒಂದು ಹಾಲು, ಒಂದು ಕಿಚನ್, ಬೆಡ್ರೂಮ್, ಹಾಲು ಸಿಗುತ್ತೆ. ಒಂದು ಪೂಜೆಗೆ ಸಿಗುತ್ತೆ.
ಸರಿನಾ? ಮೇಲೆ ಒಂದು ರೂಮ್ ಕಟ್ಕೊಳ್ಳಿ ಬೇಕಿದ್ರೆ, ತಪ್ಪೇನು? ಮಕ್ಳು ಮರಿ ಬಂದ್ರೆ ಮೇಲೆ ಇರ್ತವೆ ಅಲ್ವಾ? ಟ್ಯಾಂಕ್ ಬರ್ಬೇಡಿ ಸರ್, ತೊಂದರೆ ಫಸ್ಟ್ ಕ್ಲಾಸ್. ಓಕೆನಾ? ನೀವು ಹೇಳಿ ಸಾಕು ನಮ್ಗೆ ಅಷ್ಟ. ಇಲ್ಲ ಚೆನ್ನಾಗಿದೆ, ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ. ಇದನ್ನ ಫಸ್ಟ್ ಮಣ್ಣೇರಿಸಿ ಅದೇ ಇದು ಹಾಕ್ಬೇಕು ಸರ್. ಅದನ್ನ ಬಂದ್ ಮಾಡಾಕ್ತೇನೆ ರೀ, ಅದು ಬಂದ್ ಮಾಡ್ತೀನಿ, ನಾನು ಮಾಡಿ ಅದು ಪೂರ ಬಂದ್ ಮಾಡ್ತೀನಿ. ಪೂರ್ತ ಬಂದ್ ಮಾಡಿ ಸ್ವಲ್ಪ ನೀರು ಹಿಂಗೆ ಹೋಗ್ಲಿ. ಓಕೆ, ನೀರು ಆ ಕಡೆ ಬರಲ್ವಾ ಈಗ? ಎಲ್ಲಿ ಬರೋದು? ಇಲ್ಲ, ನೀವು ಹೇಳ್ದಂಗೆ ಅಲ್ಲ ಆ ಹೊಂಡ ಲೆವೆಲ್ ಆಗಬೇಕು ನಮಗೆ, ಆ ಹೊಂಡ ಲೆವೆಲ್ ಅಂದ್ರೆ ನೀವು ಬಂದು ಹೂ ಮಟ್ಟ ಏನೋ ಹೇಳ್ತಾರ ಮಾತ್ರ. ಎಷ್ಟು ಎತ್ತರದಲ್ಲಿ ಇರುತ್ತೋ ಅಷ್ಟು ಎತ್ತರ ಬೆಳಿತೀನಿ. ಅರ್ಧ ಐತೆ ಹೇಳೋದು. ಆ ರೀತಿ ಇರ್ಲಿ. ನಮ್ದು 4 ಅಡಿ ಇದೆ, ನಮ್ದು 4 ಹೊರಡಿರೋದು ನಮ್ದು ವಿಧಾನಸೌಧ ಹತ್ತಂಗೆ ಆಗುತ್ತೆ ನಮ್ಮ ಮನೆ. ನೋಡಿನ್ರಿ ಅರ್ಧ ಐತೆ ಹೇಳೋದು. ನೋಡಿ ಇನ್ನೂ ಕ್ಲಾರಿಟಿ ಇನ್ನೂ ಕ್ಲಿಯರ್ ಆಗಿ ತೆಗೆದಿಲ್ಲ. ಇನ್ನು ಒಂದ್ ದಿವಸ ಎಲ್ಲ ತೆಗಿತೀನಿ, ಒಂದ್ ದಿವಸ ತೆಗಿತೀನಿ. ನಮ್ಮ ಹುಡುಗರೆಲ್ಲ ಬಹಳ ಜನ ಹೇಳ್ತಾರೆ, ನಮ್ಮ ಕ್ಲೈಂಟ್ಸ್ ಎಲ್ಲ, ಒಂದ್ ದಿವಸ ಗುರುಳೆ ನೀವು ಒಂದ್ಸಾರಿ ನಿಮ್ ಮನೆ ತೋರಿಸಿ ಅಂತ ಹೇಳ್ತಾರೆ. ತೋರಿಸ್ತೀರಪ್ಪ, ನಮ್ ತೋಟ ಮನೆಗಳೆಲ್ಲ ತೋರಿಸ್ತೀನಿ. ಬರೀ ಕುರ್ಚಿ ಮೇಲೆ ಕೂತ ಹೊರಗೆ ಬಂದಿರಿ ಅಷ್ಟೇ, ಸ್ವಲ್ಪ ಸಮಾಧಾನ ಸುಮ್ನಿರಪ್ಪ, ಎಲ್ಲ ತೋರಿಸಿ ಅಂತ ಹೇಳಿದೀನಿ ಒಂದ್ ದಿವಸ ಅಲ್ವಾ?